ಸುಮಾರು ಒಂದು 20-25 ದಿನ, ಒಂದು ತಿಂಗಳಿಂದ ಸಾಕಷ್ಟು ಕಸ ಹಾಕೋದಕ್ಕೆ ನಮಗೆ ಸರಿಯಾದಂಥ ಜಾಗ ದೊರಕದೆ, ಅಥವಾ ಎಲ್ಲೆಲ್ಲಿ ನಾವು ಜಾಗ ಗುರುಸಿದ್ವೋ ಅಲ್ಲೆಲ್ಲ ಕೂಡ ವಿಪರೀತ ತೀವ್ರ ಪ್ರತಿರೋಧವನ್ನು ಎದುರಿಸುವ ಸಂದರ್ಭದಲ್ಲಿ ನಾವು ಈ ಒಂದು ತಿಂಗಳಲ್ಲಿ ಸಾಕಷ್ಟು ಅನಾನುಕೂಲತೆ ಆಯಿತು, ಜನರಿಗೂ ಆಯಿತು. ನಮ್ಮ ನಗರಸಭಾ ಸಿಬ್ಬಂದಿ ಕೂಡ ಅದನ್ನ ಈಗ ಕ್ಲಿಯರ್ ಮಾಡುವಾಗ ಹಗಲು ರಾತ್ರಿ ಒಂದು 3 ದಿನ ರಾತ್ರಿ ಎಲ್ಲ ಕೆಲಸ ಮಾಡಿದ್ದಾರೆ. ಆದರೂ ಪೂರ್ತಿ ಮಾಡೋಕ್ಕಾಗಿಲ್ಲ. ಅದೊಂದು ವಿಷಾದ ಇದೆ. ಯಾಕೆಂದರೆ ನಾವು ಎಲ್ಲಿ ಒಂದು ಸ್ಥಳದಲ್ಲಿ ಹಾಕ್ತಾಯಿದ್ವೋ ಆ ಸ್ಥಳದಲ್ಲಿ ಹಾಕೋಕ್ಕೆ ಅವಕಾಶ ಆಗಲಿಲ್ಲ. ಸುಮಾರು 10 ಕಡೆ ನಾವು ಜಾಗಗಳನ್ನು ಗುರುತಿಸಿ ಪ್ರಯತ್ನ ಮಾಡಿದ್ರೂ ಅಲ್ಲೂ ಕೂಡ ಪರಿಪೂರ್ಣವಾಗಿ ಹಾಕೋಕ್ಕಾಗಲಿಲ್ಲ. ಆದರೂ ಈಗ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳೋಕ್ಕೆ ಮುಂಚೆ ಈಗ ತಾತ್ಕಾಲಿಕವಾಗಿ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮಟ್ಟಿಗೆ ಇವತ್ತಿಂದ ಕಳಿಸ್ತಾ ಇದ್ದೀವಿ ಕಸ. ಇವತ್ತಿಂದ 18 ಆಟೋಗಳು ಮನೆ ಮನೆಗೆ ಇವತ್ತಿಂದ ಪ್ರಾರಂಭ ಆಗಿದ್ದಾವೆ. ಭಾಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು, ಆಟೋಗಳು ಬರ್ತಾಯಿಲ್ಲ. ಆಟೋಗಳಲ್ಲಿ ತುಂಬಿದ್ದು, ಲಾರಿಗಳಲ್ಲಿ ತುಂಬಿದ್ದು ಕಸ ಹಾಕೋಕ್ಕೆ ಜಾಗ ಇರಲಿಲ್ಲ. ನನಗೆ ಎಲ್ಲಾದರೂ ಹಾಕೋಕ್ಕೆ ಹೋದರೆ ಒಂದು 6-7 ಕಡೆ ಗಲಾಟೆ ಆಯಿತು. ನಾವೆಲ್ಲೋ ಒಳ್ಳೆ ಸುಸಜ್ಜಿತವಾದಂಥ ಸುರಕ್ಷಿತವಾದಂಥ ಜಾಗ ಹುಡುಕಿದ್ರೂ ಅಲ್ಲಿ ಹೋಗೋ ದಾರಿನಲ್ಲಿ ಗಲಾಟೆ, ಅಲ್ಲಿ ಒಂದು ಬೇರೆ ಬೇರೆ ಕಾರಣಗಳಿಗೋಸ್ಕರ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯಿತು. ಆದರೂ ನಮ್ಮ ಜವಾಬ್ದಾರಿ, ನಾವು ನಗರವನ್ನು ಸ್ವಚ್ಛವಾಗಿಡಬೇಕು. ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದರೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಾವು ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ನಾವೇನು ಸಂಕಲ್ಪ ಮಾಡಿದ್ದೇವೆ, ರಾಮನಗರವನ್ನು ಸ್ವಚ್ಛ ಮಾಡ್ತೀವಿ ಮತ್ತು ಪರಿಸರ ಸ್ನೇಹಿ ರಾಮನಗರವನ್ನಾಗಿ ಮಾಡ್ತೀವಿ ಅಂಥೇಳಿ ನಾವೇನು ಒಂದು ಸಂಕಲ್ಪವನ್ನು ಮಾಡಿದ್ದೇವೆ, ಅದು ಕಾರ್ಯಗತ ಆಗೋದಕ್ಕೆ ನಾವು ನಮ್ಮ ನಗರಸಭಾ ಸದಸ್ಯರುಗಳು, ನಮ್ಮ ಪೌರಾಯುಕ್ತರು, ನಮ್ಮ ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿ ಎಲ್ಲರೂ ಕೂಡ 100ಕ್ಕೆ 100ರಷ್ಟು ಪ್ರಾಮಾಣಿಕವಾಗಿ ಈ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಅದರಲ್ಲಿ ಯಶಸ್ಸು ಕಾಣ್ತೀವಿ ಅನ್ನೋ ನಂಬಿಕೆ ಕೂಡ ನಮಗಿದೆ. ಹಾಗಾಗಿ ಆ ವಿಚಾರ ತಮ್ಮ ಗಮನಕ್ಕೆ ತರಬೇಕಾಗಿತ್ತು. ಅದು ನಮಗೆ ಅತ್ಯಂತ ನೋವು ತಂದಿದೆ ಮತ್ತು ಅತ್ಯಂತ ವಿಷಾದನೀಯ ಕೂಡ. ನಾವು ಪ್ರಾರಂಭದಲ್ಲಿ ಹಗಲು ರಾತ್ರಿ ಅಂದರೆ ಎಲ್ಲ ಕಡೆ ಕ್ಲೀನ್ ಮಾಡಿ ಆಮೇಲೆ ನಮಗೆ ಕಣ್ಣಿಗೆ ಅಥವಾ ಮನಸ್ಸಿಗೆ ಭಾಳ ನೋವುಂಟು ಮಾಡಿದಂಥ ಸಂದರ್ಭಗಳು ಕೂಡ ಆಯಿತು. ಏಕೆಂದರೆ ಕಸದ ರಾಶಿ ಎಲ್ಲ ಕಡೆ. ಅದಕ್ಕೆ ಕ್ಷಮೆಯನ್ನು ಕೂಡ ಯಾಚಿಸ್ತಾ ಮುಂದಿನ ದಿನಗಳಲ್ಲಿ ನಾವು ನಮ್ಮ ನಗರದ ನಾಗರಿಕರಿಗೆ ನಾವೇನು ವಚನವನ್ನು ಕೊಟ್ಟಿದ್ದೇವೋ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವಿ